ಯಾದಗಿರಿಯಲ್ಲಿ ಹಳ್ಳ ಹಿಡಿದಿರುವಂತದ್ದು ಸನ್ನತಿ ಏತ ನೀರಾವರಿ ಯೋಜನೆ. ಸನ್ನತಿ ಏತಾವರಿ ನೀರಾವರಿ ಯೋಜನೆ ಇದೆಯಲ್ಲ, ಅದನ್ನ ನಂಬಿ ಬೆಳೆ ಬೆಳೆದಂತ ರೈತರು ಕಂಗಾಲಾಗಿದ್ದಾರೆ. ಸನ್ನತಿ ಏತ ನೀರಾವರಿ ನಂಬಿ ಬೆಳೆಯನ್ನ ಬೆಳೆಯಲಾಗಿತ್ತು. ಆ ರೈತರು ಈಗ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಯಾಕೆ ಸಂಕಷ್ಟ? ಕಾಲುವೆಯಲ್ಲಿ ಬರೀ ಹೂಳು ತುಂಬಿ ರೈತರಿಗೆ ಸಂಕಷ್ಟ ಎದುರಾಗಿದೆ. ಹೂಳು ತುಂಬಿರುವಂತ ಹಿನ್ನೆಲೆಯಲ್ಲಿ ನೀರು ಎಲ್ಲಿಗೆ ತಲುಪಬೇಕಾಗಿತ್ತು ಅಲ್ಲಿಗೆ ತಲುಪ್ತಾ ಇಲ್ಲ, ಸರಿಯಾಗಿ ಬರ್ತಾ ಇಲ್ಲ ನೀರು. ಹೂಳೆತ್ತದ ಹಿನ್ನೆಲೆಯಲ್ಲಿ ಕೊನೆ ಭಾಗದ ರೈತರಿಗೆ ನೀರು ಸಿಗ್ತಾ ಇಲ್ಲ. ಪ್ರಮುಖವಾಗಿ ಯಾದಗಿರಿ ಕಲಬುರಗಿ ಜಿಲ್ಲೆಯ 30 ಹಳ್ಳಿಗಳ ಅನ್ನದಾತರಿಗೆ ನೀರಿನ ಸಂಕಷ್ಟ ಎದುರಾಗಿದೆ. ಯಾದಗಿರಿಯ 22 ಹಳ್ಳಿ, ಕಲಬುರಗಿಯ 8 ಹಳ್ಳಿಯ ರೈತರಿಗೆ ಸಂಕಷ್ಟ ಇರುವಂಥದ್ದು ಸನ್ನತಿ ಏತ ನೀರಾವರಿಯಿಂದ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾಲುವೆ ತುಂಬಾ ಹೂಳು ತುಂಬಿದೆ. ಬ್ಯಾರೇಜ್ನಿಂದ ನೀರು ಹರಿದ್ರೂ ಕೂಡ ರೈತರ ಜಮೀನಿಗೆ ತಲುಪ್ತಾ ಇಲ್ಲ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ಬೇಕಾದಂಥವರು ಜನಪ್ರತಿನಿಧಿಗಳು. ಇನ್ನೇನಕ್ಕೆ ಅವ್ರನ್ನ ಆಯ್ಕೆ ಮಾಡಿರ್ತಾರೆ? ಅವ್ರನ್ನೇನು AC ಕಾರಲ್ಲಿ ಓಡಾಡ್ಕೊಂಬಾರಪ್ಪ ನೀನು ವಿಧಾನಸೌಧಕ್ಕೆ ಹೋಗು ಬಾ, ಅಧಿವೇಶನ ಇದ್ದ ಕುತ್ಕ TAD ತಗ ವಾಪಸ್ ಬಾ ಅಂತನ ಆಯ್ಕೆ ಮಾಡಿರೋದು? ಇಂಥದ್ನೆಲ್ಲ ಪ್ರಶ್ನೆ ಮಾಡಬೇಕಲ್ವಾ? ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ಬೇಕಲ್ವಾ? ಇಲ್ಲಿ ರೈತರದ್ದು ಅಲ್ಲಿ ಅಧಿಕಾರಿಗಳದ್ದು ಮಾತ್ರ ತಪ್ಪಲ್ಲ ಇರೋದು, ಜನಪ್ರತಿನಿಧಿಗಳದ್ದು ಕೂಡ. ಏತ ನೀರಾವರಿಗೆ ಭೂಮಿ ಕೊಟ್ಟರು ಕೂಡ ಬೆಳೆಗೆ ಸಿಗ್ತಾ ಇಲ್ಲ ನೀರು. ಏತ ನೀರಾವರಿ ಮಾಡಿರ್ತಕ್ಕಂಥ ಬ್ರಿಡ್ಜ್ನಿಂದ ನೀರು ಬರ್ತಕ್ಕಂಥದ್ದು ಹಿಡಿಮದ್ರ ಗ್ರಾಮಕ್ಕೆ ನೀರು ಬರ್ತದ, ಅದ್ರ ಮುಂದೆ ಹೋಗಲ್ಲ. ಏತ ನೀರಿನಿಂದ ಎಚ್ಚರಿಕೆ ಜಾಸ್ತಿ ನೀರು ಬಿಡಲ್ಲ, ನೀರು ಎತ್ತೈಕಬೇಕಂದ್ರೂ ಆಗಲ್ಲ. ಮರಿಗೌಲಿ ಮಾಡ್ರೆ ಮರಿಗೌಲಿಗೆ ನೀರು ಬರಲ್ಲ. ಅದರಿಂದ ಸ್ವಲ್ಪ ಏನೋ ಕ್ಲೀನ್ ಮಾಡಿಸ್ಬಿಟ್ಟು ನೀರು ಬರತಕ್ಕಂಥ ವ್ಯವಸ್ಥೆ ಮಾಡಿಸ್ಕೊಟ್ರೆ ಒಳ್ಳೇದಾಗುತ್ತೆ ರೈತರಿಗೆ. ಯಡಿಮದ್ರಿ ಗ್ರಾಮದಲ್ಲಿ 10 ಜಮೀನಿಗೆ ಏನದು ಅಂದರೆ ಸಾರ್ವಜನಿಕರಿಗೆ ನೀರು ಅನುಕೂಲ ಆಗಲಂತ ಏತ ನೀರಾವರಿಯಲ್ಲಿ ಕಾಲುವೆ ಮಾಡಿತ್ತು. ಕಾಲುವೆ ಮಾಡಿ ಕೀಸಿ ವರ್ಷ ಇದಕ್ಕೆ ನಿರ್ವಹಣೆ ಮಾಡಲು ಅನುದಾನ ಬರ್ತದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಮೊನ್ನೆ ಧಾರಾಕಾರ ಮಳೆಗಿಂದ ಮಣ್ಣು ಎಲ್ಲ ಗಿಡ ಗಂಟೆಗಳು ಕೊಚ್ಚಿ ಹೋಗಿ ಅದ್ರಾಗ ನೀರು ನಿಂತು ಕೀಸಿ ಕೆಳಭಾಗದಲ್ಲಿರ್ತಕ್ಕಂಥ ರೈತರಿಗೆ ಜಮೀನಿಗೆ ಏನಾದಂದ್ರೆ ಇವತ್ತು ಅವ್ರು ನಂಬಿ ಶೇಂಗಾ ಬಿತ್ತಾರೆ, ಜೋಳ ಬಿತ್ತಾರೆ, ಹೆಸರು ಬಿತ್ತಾರೆ. ನೀರು ಕೆಳಗಡೆ ಬರೋದ ಕಾರಣ 5 ಇಂಜಿನ್ ಹೆಚ್ಚತಕ್ಕಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಆಮೇಲೆ ಬೆಳಿಗ್ಗೆ ನೀರು ಬರೋದ ಕಾರಣ ಒಣಗಿ ಹೋಗ್ತಾ ಇದಾವೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇದೆಲ್ಲ ಪರಿಶೀಲನೆ ಮಾಡಿ ತಕ್ಷಣ JCBಲಿಂದ ಹೂಳು ಎತ್ತಿಗಿಸಿ ರೈತರಿಗೆ ಜಮೀನು ನೀರು ಬಿಡ್ತಕ್ಕಂಥ ಕೆಲಸ ಮಾಡಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಭಾಗದಲ್ಲಿ ಒಂದು ಸಂಚಾರ ಮಾಡಿ ಈ ಅಧಿಕಾರಿಗಳನ್ನು ಸಭೆ ಕರೆದು ಕೇಸಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದ್ರೆ ಮುಂದೆ ಏನೋ ಬೆಳೆಗಿಳಿ ಒಣಗಿತಂದ್ರೆ ಅದಕ್ಕೆ ನೇರ ಸಂಬಂಧಪಟ್ಟ ಅಧಿಕಾರಿ ಮತ್ತು ಜಿಲ್ಲಾ ಅಧಿಕಾರಿಗಳು ನೇರ ಹೊಣೆ ಬರ್ಬೇಕಂತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ನಿಮಗೆ ತೋರಿಸ್ತಾ ಇದ್ವಲ್ಲ ಪಾಪ ಅಲ್ಲಿನ ರೈತರ ಅಳುಲದು ನೋಡಿ. ಹನಿ ಬಂದಂಗೆ ಬರ್ತಾ ಇದೆ ಅಲ್ಲಿ ನೀರು. ಆ ಒಂದು ಕಾಲುವೆಯಲ್ಲಿ ಚೆನ್ನಾಗಿ ನೀರು ಬರಬೇಕಾಗಿತ್ತು. ಹೂಳು ಎತ್ತದಿರುವಂಥ ಹಿನ್ನೆಲೆಯಲ್ಲಿ ನೀರೇ ಫ್ಲೋ ಆಗ್ತಾ ಇಲ್ಲ ಅಲ್ಲಿ ಇದನ್ನು ನಂಬ್ಕೊಂಡು ಬೆಳೆಯನ್ನು ಬೆಳೆದಿದ್ರು ರೈತರು. ಆದರೆ ನೀರು ಬರೆದಿರುವಂಥ ಹಿನ್ನೆಲೆಯಲ್ಲಿ ಒಂದು ಬೆಳೆ ಆಳು ಪಾಪ ಸಾಲ ಸೋಲ ಮಾಡ್ಕೊಂಡಿದ್ದಂಥ ರೈತರು ಈಗ ಕಣ್ಣೀರನ್ನು ಹಾಕುವಂಥ ಪರಿಸ್ಥಿತಿ ಇದೆ. ಯಾರಿಗೋಗಿ ಹೇಳೋದು ಅಂತ ಅವ್ರ ಪ್ರಾಬ್ಲಮ್. ಈಗ ಜನಪ್ರತಿನಿಧಿಗಳ ಒಬ್ಬರು ಕ್ಯಾರೆ ಅಂತ ಇಲ್ಲ. ಜನಪ್ರತಿನಿಧಿಗಳೇ ಕ್ಯಾರೆ ಎಂದಿರಬೇಕಾದ್ರೆ ಅಧಿಕಾರಿಗಳು ತಲೆ ಕೆಡ್ಸ್ಕೊಳ್ತಾರಾ? ಯಾರು ಮಾತನಾಡೋರು? ಇದನ್ನು ಸರಿ ಮಾಡೋರು ಯಾರು? ಎಚ್ಚರಿಸೋರು ಯಾರು? ಬಿಸಿ ಮುಟ್ಟಿಸೋರು ಯಾರು ಅವರಿಗೆ ಈ ನಿರ್ಲಕ್ಷ್ಯಕ್ಕೆ? ಅದಕ್ಕೆ ತೋರಿಸ್ತಾ ಇದೀವಿ. ನೋಡೋಣ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನಪ್ರತಿನಿಧಿಗಳನ್ನು, ಉಸ್ತುವಾರಿ ಸಚಿವರನ್ನು, ಅಧಿಕಾರಿಗಳನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಪಾಪ ಕುಂಭಕರ್ಣ ನಿದ್ದೆಲ್ಲಿದ್ದಾರೆ, ಇನ್ನೂ ಎದ್ದಿಲ್ಲ. ಅವರಿಗೆಲ್ಲ ಬೆಳಕಾಗದೆ 10 ಗಂಟೆಗೆ ಅಂತ ಕಾಣಿಸುತ್ತೆ. ಆರಾಮಾಗಿ ದುಡ್ಡು ಹೊಡ್ಕೊಂಡು ಆರಾಮಾಗಿ ಮಂಕೊಂಡಿದ್ದಾರೆ ನೋಡಿ. ಅಲ್ಲಿ ಪಾಪ ರೈತರ ಆ ಜಮೀನ ಕಾಲುವೆ ಅಕ್ಕಪಕ್ಕನೇ ನೋಡಿ ಯಾವ ರೀತಿಯಾಗಿ ಆ ಬೆಳೆಗಳೆಲ್ಲ, ಅಂದರೆ ಅಲ್ಲಿದ್ದಂಥ ಕಾಣಿಸುವಂಥ ಹುಲ್ಗಳೇ ಕಂಪ್ಲೀಟಾಗಿ ಒಣಗೋಗಿದೆ. ಇನ್ನು ಬೆಳೆ ಕತೆ ಏನಾಗಿರೋಣ ಅಲ್ಲಿ?